ನಿಮಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳ್ರಿ. ಬಟರ್ಫ್ಲೈಸ್ ಏನದವಲ್ಲ, ಮಳೆ ಬರೋಬೇಕಾದ್ರೆ ರೆಸ್ಟ್ ಮಾಡ್ತಾವಂತ. ಯಾಕಂದ್ರೆ ಮಳೆ ನೀರು ಏನಾದರೂ ಅದರ ರೆಕ್ಕೆ ಮೇಲೆ ಬಿತ್ತಂದ್ರೆ ರೆಕ್ಕೆ ಹಾಳಾಗ್ತಾವು ಅಂತ ಹೇಳಿ. ಇದರಿಂದ ನೀವೇನು ಕಲಿಬೇಕಂದ್ರೆ ನಿಮ್ಮ ಜೀವನದಾಗೂ ಈ ಥರ ಮಳೆ, ಬಿರುಗಾಳಿ, ಸುಂಟ್ರಗಾಳಿ ಎಲ್ಲ ಥರದ ಡಿಫಿಕಲ್ಟೀಸು ಬರ್ತಿರ್ತಾವೆ. ಅಂಥ ಟೈಮ್ದಾಗ ಭಾಳ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬೇಡ್ರಿ, ರೆಸ್ಟ್ ಮಾಡೋದನ್ನು ಕಲೀರಿ. ಡಿಫಿಕಲ್ಟ್ ಟೈಮ್ ಇದ್ದಾಗ, ನಿಮ್ಗೆ ಎಕ್ಸ್ಟ್ರೀಮ್ ಸ್ಟ್ರೆಸ್ ಇದ್ದಾಗೂ ನೀವು ಎಲ್ಲ ಥಿಂಗ್ಸನ್ನು ಹ್ಯಾಂಡಲ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂತ ಅಂದಾಗ ನಿಮ್ಮ ಮೈಂಡಿಗೆ ಅದು ಇನ್ನೂ ಜಾಸ್ತಿ ಪ್ರೆಷರ್ ಆಗ್ತೈತಿ. ಸ್ವಲ್ಪ ಪ್ರೆಷರ್ ಜಾಸ್ತಿ ಇದ್ದಾಗ ಬ್ರೇಕ್ ತೊಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಾನು ಎಷ್ಟೋ ಸಲ ಈಗ ವರ್ಕೌಟ್ ನನ್ನ ಕಡೆ 100% ಮಾಡೋಕ್ಕಾಗಲ್ಲ, ಇವತ್ತು ನನ್ನ ಕಡೆ ಏನೂ ಎನರ್ಜಿ ಇಲ್ಲ ಅಂತಂದಾಗ ನಾ ಎಕ್ಸ್ಟ್ರೀಮ್ ಪುಷ್ ಮಾಡೋಕ್ಕೆ ಹೋಗಂಗಿಲ್ಲ. ನನಗೆ ಎಷ್ಟು ಮಾಡೋಕ್ಕಾಗ್ತೈತಿ ಅಷ್ಟೇ ಮಾಡಿರ್ತೀನಿ. ಬಟ್ ಇವತ್ತಿನ ದಿನ ಹಾಗಿರಲಿಲ್ಲ. ಇವತ್ತಿನ ದಿನ ನನಗೆ ಎನರ್ಜಿ ಇತ್ತು. ನಾನು ಇವತ್ತು ಏನು ಟ್ರೈನ್ ಮಾಡಿದ್ದೆ ಅಂದರೆ ಪುಷ್ ವರ್ಕೌಟ್ ಒಳಗೆ ನಾನು ಚೆಸ್ಟು, ಶೋಲ್ಡರ್, ಟ್ರೈಸೆಪ್ಸ್ ಈ ಮೂರನ್ನು ಟ್ರೈನ್ ಮಾಡಿದ್ದೆ. ಚೆಸ್ಟಿಗಂತ ಬಂದಾಗ ಇನ್ಕ್ಲೈನ್ ಪ್ರೆಸ್ ಮಾಡಿದ್ದೆ, ಆಮೇಲೆ ಫ್ಲ್ಯಾಟ್ ಪ್ರೆಸ್ ಮಾಡಿದ್ದೆ, ಆಮೇಲೆ ಪೆಗ್ ಡೆಕ್ ಫ್ಲೈ ಮಾಡಿದ್ದೆ. ಇದೆಲ್ಲದರದ್ದು ಮೂರು ಸೆಟ್ಸು. ಫಸ್ಟ್ 2 ಎಕ್ಸಸೈಸ್ ಏನಿದ್ವಲ್ಲ ಅದರದ್ದು ನಾನು ಅರೌಂಡ್ 8 ರೆಪಿಟೇಷನ್ ಟಾರ್ಗೆಟ್ ಮಾಡಿದ್ದೆ. ಪೆಗ್ ಡೆಕ್ ಫ್ಲೈ ಮಷೀನಿಂದ ಏನೈತಲ್ಲ ಅದು ಅರೌಂಡ್ 12 to 15 ರೆಪಿಟೇಷನ್ ಟಾರ್ಗೆಟ್ ಇಟ್ಕೊಂಡು ಮಾಡಿದ್ದೆ. ವಿಡಿಯೋ ನೀವೇನು ನೋಡಕತ್ತೀರಲ್ಲ, ನಿಮ್ಮಲ್ಲಿ ಭಾಳ ಮಂದಿಗೆ ಒಂದು ಚಲೋ ಫಿಸಿಕ್ ಬಿಲ್ಡ್ ಮಾಡಬೇಕಂತ ಇರ್ತೈತಿ. ಅದ್ರಾಗ ನೀವು ಒಂದು ಚಲೋ ಫಿಸಿಕ್ ಅನ್ನೋ ಅರ್ಥ ಏನು ಡಿಫೈನ್ ಮಾಡ್ಕೊಂಡಿರ್ತೀರಲ್ಲ, ಅದು ಪರ್ಸನ್ ಟು ಪರ್ಸನ್ ವೇರಿ ಹಾಕೋ ಅಂತ ಹೋಗ್ತೈತಿ. ಈಗ ಒಬ್ಬರಿಗೆ ಬಾಡಿ ಬಿಲ್ಡರ್ ಥರ ಫಿಸಿಕ್ ಬೇಕಿರ್ತೈತಿ, ಬಟ್ ಅದನ್ನು ಅಚೀವ್ ಮಾಡೋದು ನ್ಯಾಚುರಲಿ ಕೈಂಡ್ ಆಫ್ ಪಾಸಿಬಲ್ ಇರಂಗಿಲ್ಲ. ಬಾಡಿ ಬಿಲ್ಡರ್ ಅನ್ನತ್ತಿದ್ದು ನಾನು ನೀವೇನು ಒಲಿಂಪಿಯಾ ಆಯ್ತು, ಮಿಸ್ಟರ್ ಇಂಡಿಯಾ ಅಂತ ದೊಡ್ಡ ಸ್ಟೇಜಸ್ ಮೇಲೆ ನೋಡ್ತಿರಲ್ಲ, ಆ ಟೈಪ್ ಫಿಸಿಕ್ಕಿಗೆ ಕಂಪ್ಲೀಟ್ ಬಾಡಿ ಬಿಲ್ಡಿಂಗ್ ಆ್ಯಸ್ ಅ ಸ್ಪೋರ್ಟ್ ಆಗಿ ನೀವು ತೊಗೋಬೇಕಾಕೈತಿ. ಅದಕ್ಕೆ ಪಡೋ ಶ್ರಮ ನೀವು ಬೇರೆ ಲೆವೆಲಿಗೆ ಇರ್ತೈತಿ. ಆ್ಯಂಡ್ ಅಕಸ್ಮಾತ್ ನೀವು ಕಾಂಪೀಟ್ ಮಾಡಬೇಕಂತ ಅದೀರಿ ಅಂತಂದ್ರೆ ಅದ್ರ ದಾರಿನೇ ಬೇರೆ. ಈಗೀಗಂತೂ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅನ್ನೋದು ಭಾಳ ಟ್ರೆಂಡಿಂಗ್ನಾಗೈತಿ. ಆ್ಯಂಡ್ ಅದು ಭಾಳ ಖುಷಿ. ಅದಕ್ಕೆ ನ್ಯಾಚುರಲ್ ಆಗಿ ಮಾಡೋದೇ ಬೆಸ್ಟ್. ನೀವೇನಾದರೂ ಲೀನ್ ಫಿಸಿಕ್ಕು, ಎಸ್ಥೆಟಿಕ್ ಫಿಸಿಕ್ ಏನು ಮಾಡಕತ್ತೀರಿ ಅಂತಂದ್ರೆ ಅದು ಪ್ರೆಟಿ ಅಚೀವೇಬಲ್. ಅಂದರೆ ನೀವು ಕರೆಕ್ಟಾಗಿ ಡಯಟ್ ಮೇಂಟೈನ್ ಮಾಡಿದ್ರಿ, ವರ್ಕೌಟ್ ಮಾಡಿದ್ರಿ, ನಿಮ್ಮ ರಿಕವರಿ ಸರಿ ಇತ್ತು ಅಂತಂದ್ರೆ ನಿಮ್ದು ಏನು ಗೋಲ್ಡ್ ಫಿಸಿಕ್ ಐತಲ್ಲ, ಲೀನ್ ಎಸ್ಥೆಟಿಕ್ ಫಿಸಿಕ್ಕು, ಅದು ಆರಾಮಾಗಿ ನೀವು ಅಚೀವ್ ಮಾಡಬಹುದು. ಆದ್ರೆ ಏನು ಸ್ವಲ್ಪ ಹುಡುಗರು ಇರ್ತಿರಲ್ಲ, ಅಂತ ಬಂದರೆ 30 ಒಳಗೆ ಬರೋರು ಎಲ್ಲರೂ ಸ್ವಲ್ಪ ಜಲ್ದಿ ಬಾಡಿ ಬಿಲ್ಡ್ ಮಾಡಬೇಕು, ಒಂದು ಸ್ವಲ್ಪ ಮಂದಿಗೆ ಇಂಪ್ರೆಸ್ ಮಾಡಬೇಕು, ಸ್ವಲ್ಪ ಮಂದಿಗೆ ಮುಂದೆ ಶೋ ಆಫ್ ಮಾಡಬೇಕು ಅಂತ ಹೇಳಿ ತಪ್ಪು ದಾರಿ ಹಿಡಿಯಕ್ಕೆ ಹೋಗ್ತೀರಿ. ನಿಮ್ಮ ಜಿಮ್ ಒಳಗಿರೋ ಸ್ವಲ್ಪ ಟ್ರೈನರ್ಸ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಅವ್ರು ನಿಮ್ಗೆ ಏನು ಹೇಳ್ತಾರಂದ್ರೆ ಈ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ನಿಂಗೆ ರಿಸಲ್ಟ್ ಬರ್ತೈತಿ, ನೀವು ಚಲೋ ಗೇನ್ ಆಗ್ತಿ, ಮಸಲ್ ಬಿಲ್ಡ್ ಆಗ್ತೈತಿ ಅಂತ ಹೇಳಿ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮಗಂಥ ಬ್ಯಾಂಡ್ ಸಬ್ಸ್ಟೆನ್ಸ್ ಏನಿರ್ತಾವಲ್ಲ, ಸ್ಟೀರಾಯ್ಡ್ಸ್ ಏನಿರ್ತಾವಲ್ಲ, ಅವುಗಳನ್ನು ಮಾರಿಬಿಡ್ತಾರೆ. ನೀವು ಅವನ್ನ ತೊಗೊಂಡು ಬಿಡ್ತೀರಿ. ಅದು ತೊಗೊಳೋದ್ರಿಂದ ನಿಮ್ಮದು ಬಾಡಿ ಅಂತೂ ಜಲ್ದಿ ಬಿಲ್ಡ್ ಆಗ್ತೈತಿ. ಒಂದು 6 months ಅನ್ನೋಷ್ಟಿಗೆ ನೀವು ಫುಲ್ ಚೇಂಜ್ ಆಗಿಬಿಟ್ಟಿರ್ತೀರಿ. ಆದ್ರೆ ಅದ್ರ ಜೊತೆಗೆ ಬರೋ ಸೈಡ್ ಎಫೆಕ್ಟ್ಸು ಭಾಳ ಜಾಸ್ತಿ ಇರ್ತಾವೆ. ಮೇಜರ್ ಒನ್ ಏನಂತಂದ್ರೆ ಸತ್ತ ಹೋಗೋದು. ನಿಮಗೂ ಆ ಥರ ಸೈಡ್ ಎಫೆಕ್ಟ್ಸ್ ಎಲ್ಲ ಬೇಡ, ನ್ಯಾಚುರಲ್ಲಾಗಿ ಮಾಡಬೇಕನ್ನೋ ಮನಸ್ಸಿತ್ತಂದ್ರೆ ನಾ ಏನು ಈ ವಿಡಿಯೋಸ್ ಹಾಕ್ಕೊಂಡು ಹೊಂಟೇನಲ್ಲ, ಸೇಮ್ ವರ್ಕೌಟ್ಸ್ ಮಾಡಿರಿ. ಡಯಟಿಂದು ನೆಕ್ಸ್ಟಿಗೆ ವೀಡಿಯೋಸ್ ಹಾಕ್ತೀನಿ, ಅದನ್ನೇ ಫಾಲೋ ಮಾಡಿರಿ. ಜಸ್ಟ್ ಮೇಕ್ ಶ್ಯೂರ್ ದ್ಯಾಟ್ ನೀವು ಇದೇನು ವರ್ಕೌಟು, ಡಯಟ್ ಎಲ್ಲ ಮಾಡಾಕತ್ತೀರಲ್ಲ, ದಟ್ ಈಸ್ ಫಾರ್ ಯು ಟು ಗೆಟ್ ಹೆಲ್ದಿ, ದಟ್ ಈಸ್ ಫಾರ್ ಯು ಟು ಗೆಟ್ ಫಿಟ್. ಇದು ನಿಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿರಬೇಕು. ಈಗ ಹಾಕಾಕತ್ತನ ವೀಡಿಯೋಸ್ ಅರೌಂಡ್ 2 to 3 days ಅಂತೂ ಆಗೈತಿ. ವರ್ಕೌಟ್ಸ್ ಅಂತೂ ನೀವು ನೋಡಾಕತ್ತೀರಿ. ಲೈಟ್ ವೇಟ್ಸ್ ಇಂತ್ರನೇ ಸ್ಟಾರ್ಟ್ ಮಾಡಿರಿ, ಎಫೆಕ್ಟಿವ್ ಆಗಿ ಮಾಡಿರಿ. ಜಸ್ಟ್ ಮೇಕ್ ಶ್ಯೂರ್ ದ್ಯಾಟ್ ನೀವು ಅಟ್ಲೀಸ್ಟ್ ಈ ವರ್ಕೌಟ್ಸನ್ನು 6 months ಆದರೂ ಫಾಲೋ ಮಾಡಿದ್ರಿ ಅಂತಂದ್ರೆ ಅಲಾಂಗ್ ವಿತ್ ಪ್ರಾಪರ್ ಡಯಟ್ ಆ್ಯಂಡ್ ರಿಕವರಿ ನಿಮಗೆ ಚಲೋ ರಿಸಲ್ಟ್ ಸಿಗ್ತೈತಿ. ಬಟ್ ಅರ್ಧಂಬರ್ಧ ಮಾಡಿದ್ರಿ, ಫುಲ್ ಎಫರ್ಟ್ಸ್ ಹಾಕಿ ಮಾಡಾಕತ್ತಿಲ್ಲ ಅಂತಂದ್ರೆ ಆ ಥರ ರಿಸಲ್ಟ್ ಬರ್ತೈತಿ ಅನ್ನೋ ಎಕ್ಸ್ಪೆಕ್ಟೇಷನ್ನು ನೀವು ಇಟ್ಕೊಳಕ್ಕೆ ಹೋಗ್ಬಾರ್ದು. ಎದಕ್ಕಂದ್ರೆ ಎಫರ್ಟ್ಸ್ ಎಷ್ಟು ಹಾಕ್ತಿರಲ್ಲ ಅಷ್ಟು ರಿಸಲ್ಟ್ಸ್ ನಿಮಗೆ ಸಿಗ್ತೈತಿ. ಆ್ಯಂಡ್ ಯಾರಾದರೂ ಜಿಮ್ ಪಾರ್ಟ್ನರ್ ನಿಮ್ಮ ಜೊತೆಗೆ ವರ್ಕೌಟ್ ಮಾಡೋರು ಇದ್ರಂದ್ರೆ ಚಲೋ. ಬಟ್ ಯಾರು ವರ್ಕೌಟ್ ಮಾಡೋಕ್ಕೆ ಇಲ್ಲ ಪಾರ್ಟ್ನರ್ ಅಂತಂದ್ರೆ ನೀವು ಒಬ್ಬರೂ ಮಾಡಬಹುದು. ಯಾರೇ ಇದ್ದರೆ ಅಷ್ಟೇ ವರ್ಕೌಟ್ ಮಾಡಬೇಕು ಅನ್ನೋದೇನಿರಂಗಿಲ್ಲ. ಒಬ್ಬನ ಆದರೂ ಚಿಂತೆ ಇಲ್ಲ, ಸ್ಟಾರ್ಟ್ ಮಾಡಿರಿ. ನೀವು ಫಿಟ್ ಆದ್ರಿ ಅಂತಂದ್ರೆ ನಿಮ್ಮನ್ನು ನೋಡಿ ನಿಮ್ಮ ಫ್ರೆಂಡ್ಸು ಮೋಟಿವೇಟ್ ಆಗ್ತಾರೆ, ಅವರು ಸ್ವಲ್ಪ ಮಾಡಬೇಕನ್ನೋ ಮನಸ್ಸು ಪಡ್ತಾರೆ. ಬಟ್ ನೀವು ಫಿಟ್ ಇಲ್ಲ ಅಂತಂದ್ರೆ ನಿಮ್ಮ ನಂಬ್ಕೊಂಡಿರೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಲ್ಲರಿಗೂ ಅದು ಸ್ವಲ್ಪ ತ್ರಾಸ.